ಎಲ್ರಿಗೂ ನಮಸ್ತೆ ಫ್ರೆಂಡ್ಸ್. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಅದು ಹೋಮ್ ರೆಮಿಡಿಯಿಂದ ಹೇಗೆ ಸೊಳ್ಳೆಗಳನ್ನ ನಿವಾರಣೆ ಮಾಡೋದು ಅಂತ. ಸಾಮಾನ್ಯವಾಗಿ ಈಗೆಲ್ಲ ಕಡೆ ಡೆಂಗ್ಯೂ ಸ್ಪ್ರೆಡ್ ಆಗ್ತಾಯಿದೆ ಸೊಳ್ಳೆಗಳು ಹೆಚ್ಚಾಗಿರೋದ್ರಿಂದ. ಅದನ್ನು ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ, ಸೈಡ್ ಎಫೆಕ್ಟ್ ಇಲ್ಲದೆ ಈಸಿಯಾಗಿ ಹೋಮ್ ರೆಮಿಡಿ ಮಾಡಿ ಹೇಗೆ ಸೊಳ್ಳೆಗಳನ್ನ ನಿವಾರಣೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಒಂದೇ ಒಂದು ಈರುಳ್ಳಿ ಜೊತೆಗೆ ಸ್ವಲ್ಪ ಹತ್ತಿ ಇದ್ದರೆ ಸಾಕು, ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಹತ್ತಿನ ತೊಗೊಂಡು ಒಂದು ಸಣ್ಣದು ಬತ್ತಿನ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿ ರೌಂಡ್ ಶೇಪಲ್ಲಿದ್ದರೆ ಚೆನ್ನಾಗಿರುತ್ತೆ. ಇದನ್ನು ತೊಗೊಂಡು ಎರಡೂ ಕಡೆ ಬಾಟಮ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಎರಡೂ ಕಡೆ ಬಾಟಮ್ನ ಕಟ್ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಫ್ಲಾಟ್ ಆಗುತ್ತೆ. ಆಗ ನೆಲದಲ್ಲಿ ಅಥವಾ ಬೌಲಲ್ಲಿ ಇಡುವಾಗ ಈರುಳ್ಳಿ ಉಲ್ಟಾಡಲ್ಲ, ಈಸಿಯಾಗಿ ಕುತ್ಕೊಳ್ಳುತ್ತೆ. ಹಾಗಾಗಿ ನಂತರ ನಾನಿಲ್ಲಿ ಸಿಪ್ಪೆನ ತೆಗಿತಾ ಇದ್ದೀನಿ. ಸಂಪೂರ್ಣವಾಗಿ ಸಿಪ್ಪೆನ ತೆಗಿಬೇಕು. ಅದಾದ ನಂತರ ಒಂದು ಸೈಡು ಬಾಟಮ್ನ ಕಟ್ ಮಾಡಿಕೊಂಡು ಸ್ವಲ್ಪ ಹೋಲ್ ಮಾಡ್ಕೊಳ್ಬೇಕು. ಚಿಕ್ಕದಾಗಿ ಗುಂಡಿ ಬರಬೇಕು. ಒಳಗಡೆ ಇರೋದು ಕೂಡ ಈರುಳ್ಳಿನ ತೆಗಿತಾ ಇದ್ದೀನಿ ನಾನಿಲ್ಲಿ ಕಟ್ ಮಾಡಿ. ಈ ರೀತಿ ಶೇಪ್ ಬರಬೇಕು, ರೌಂಡ್ ಶೇಪು. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಹಾಕಿದಾಗ, ಎಣ್ಣೆ ಅಥವಾ ತುಪ್ಪ ಹಾಕಿದ್ರೆ ಅದು ಈರುಳ್ಳಿ ಒಳಗಡೆ ಉಳಿಯುತ್ತೆ, ಹೊರಗಡೆ ಬರಲ್ಲ. ನೆಕ್ಸ್ಟು ನಾನಿಲ್ಲಿ ಆಗಲೇ ಮಾಡಿಟ್ಕೊಂಡಿದ್ದಂಥ ಹತ್ತಿಯ ಬತ್ತಿನ ಹಾಕ್ತಾಯಿದ್ದೀನಿ. ಅದು ತುದಿಗೆ ಅರಿಶಿನ ಹಚ್ಚಿದ್ದೀನಿ. ನೀವು ಬೇಕಾದರೆ ಕುಂಕುಮ ಕೂಡ ಹಚ್ಕೊಳ್ಬೋದು, ಬತ್ತಿ ಈಸಿಯಾಗಿ ಉರಿಲಿ ಅಂತ. ಈಗ ನೆಕ್ಸ್ಟು ಇದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪದ ಬದಲು ನೀವು ನೀಮ್ ಆಯಿಲು ಅಥವಾ ಮಸ್ಟರ್ಡ್ ಆಯಿಲ್ ಕೂಡ ಹಾಕ್ಕೊಳ್ಬೋದು. ಇಲ್ಲ, ಮಸ್ಟರ್ಡ್ ಆಯಿಲು ಮತ್ತು ನೀಮ್ ಆಯಿಲು ಎರಡನ್ನೂ ಒಟ್ಟಿಗೆ ಕೂಡ ಹಾಕ್ಕೊಳ್ಬೋದು. ಒಟ್ಟಿಗೆ ಹಾಕೋದ್ರಿಂದ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸಂಜೆ ಟೈಮಲ್ಲಿ ಸೊಳ್ಳೆಗಳು ಜಾಸ್ತಿ ಬರೋದ್ರಿಂದ ಸಂಜೆ ಎಲ್ಲಿ ಸೊಳ್ಳೆಗಳು ಜಾಸ್ತಿ ಬರುತ್ತೆ ಆ ಜಾಗದಲ್ಲಿ ಕಚ್ಚಿಟ್ರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಒಂದು ದಿನ ಈ ರೀತಿ ಮಾಡೋದ್ರಿಂದ ನಿಮಗೆ ಒಂದು ವಾರ ಸೊಳ್ಳೆಗಳಿಂದ ಮುಕ್ತಿ ಸಿಗುತ್ತೆ. ಇದರ ಸ್ಮೆಲ್ಲಿಗೆ ಒಂದು ವಾರ ಸೊಳ್ಳೆಗಳ ಹತ್ರ ಸುಳಿಯಲ್ಲ. ಹಾಗೆ ಆರೋಗ್ಯಕರವಾಗಿ ಇರುತ್ತೆ. ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಈ ಕೆಮಿಕಲ್ ಇರುವಂಥ ಕಾಯಿಲ್ಗಳನ್ನ ಹಾಕಿ ಅದರ ಸ್ಮೆಲ್ಲಿಂದ ಹೆಲ್ತ್ ಹಾಳಾಗೋದಕ್ಕಿಂತ ಈ ರೀತಿ ಆರಾಮಾಗಿ ₹1 ಖರ್ಚಿಲ್ದೇ ಸಾಮಾನ್ಯವಾಗಿ ಈರುಳ್ಳಿ ಮನೆಯಲ್ಲೇ ಇರುತ್ತೆ. ಸ್ವಲ್ಪ ಹತ್ತಿನ ತಂದಿಟ್ಕೊಂಡ್ರೆ ಸಾಕು, ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಈಸಿ ಕೂಡ, ತುಂಬ ಕಷ್ಟ ಅಂತ ಏನಿಲ್ಲ. ತುಪ್ಪದಲ್ಲೂ ಇದ್ರೂ ಕೂಡ ಎಫೆಕ್ಟಿವ್ ಆಗಿರುತ್ತೆ. ತುಪ್ಪನೇ ಬೆಟರ್ ಅನಿಸುತ್ತೆ. ನೀಮ್ ಆಯಿಲ್, ಮಸ್ಟರ್ಡ್ ಆಯಿಲ್ ಸಾಮಾನ್ಯ ಎಲ್ಲರ ಮನೆಯಲ್ಲೂ ಇರೋದಿಲ್ಲ. ಹಾಗಾಗಿ ನೆಕ್ಸ್ಟು ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ. ಸ್ಟವ್ ಆನಲ್ಲಿದೆ. ಆಗಲೇ ನಾನು ಈರುಳ್ಳಿನ ಕಟ್ ಮಾಡಿ ತೆಗೆದಂಥ ಸಿಪ್ಪೆ ಇದು. ಈ ಸಿಪ್ಪೆನ ಆ ನೀರಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಒಂದು 2-3 ನಿಮಿಷ ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿಸಿದ ನಂತರ ಫ್ಲೇಮ್ನ ಆಫ್ ಮಾಡಬೇಕು. ಫ್ಲೇಮ್ ಆಫ್ ಆದಮೇಲೆ ಸಂಪೂರ್ಣವಾಗಿ ತಣ್ಣಗಾಗಬೇಕು. ಸಂಪೂರ್ಣವಾಗಿ ತಣ್ಣಗಾದ ನಂತರ ಇದನ್ನು ತೊಗೊಂಡೋಗಿ ಯಾವುದಾದ್ರೂ ಹೂವಿನ ಗಿಡದ ಬುಡದಲ್ಲಿ ಹಾಕೋದ್ರಿಂದ ಗಿಡ ಸಮೃದ್ಧಿಯಾಗಿ ಬೆಳೆಯುತ್ತೆ, ಗೊಬ್ಬರ ಕೂಡ ಆಗುತ್ತೆ. ಈ ರೀತಿ ಈರುಳ್ಳಿ ಸಿಪ್ಪೆನ ವೇಸ್ಟ್ ಮಾಡೋದಕ್ಕಿಂತ ಒಂದು 2 ನಿಮಿಷ ಕುದಿ ಬರೆಸಿ ತಣ್ಣಗೆ ಮಾಡಿ ಅದನ್ನು ಈ ರೀತಿ ಹಾಕೋದ್ರಿಂದ ಈರುಳ್ಳಿ ಸಿಪ್ಪೆ ಕೂಡ ಬೇಗ ಕರಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.